ಅಲ್ಲ, ಈಗ ನಾನ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಬಾಯ್ಬಿಟ್ಟು ನೇರ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಹೇಳ್ತಲ್ಲ, ಇಷ್ಟು ಅಸಹ್ಯ ರಾಜಕಾರಣ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಅವ್ರು ಲೂಟಿ ಮಾಡೋದು, ನಾವು ರಾಜೀನಾಮೆ ಕೊಡಿ ಅಂತ ಕೇಳೋದು, ನಾವು ಏನೂ ಮಾಡಿಲ್ಲ ಅಂತ ಹೇಳೋದು ಅಭ್ಯಾಸ. ನೀವು ಸಿ ಬಿ ಐ ಕೊಟ್ಬಿಡಿ. ಸಿ ಬಿ ಐ ಕೊಡ್ಬೇಕಾದ್ರೆ ಸ್ವಾಭಾವಿಕ ರಾಜೀನಾಮೆ ಕೊಡ್ತೀರಿ. ಸಿ ಬಿ ಐ ಅಂತ ನಾವು ಕ್ಲೀನ್ ಚಿಟ್ ತೊಗೊಂಬನ್ನಿ, ಮಾರನೇ ದಿನ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ರಿ. ನಾನು ಅದಕ್ಕೋಸ್ಕರ ಹೇಳಿದೆ, ಬರೀ ಕಾಂಗ್ರೆಸ್ ಬಗ್ಗೆ ನಾನು ಹೇಳ್ತಿಲ್ಲ, ಸಿದ್ದರಾಮಯ್ಯ ಪಟ್ಟಿ ಮಾಡಿದ್ದಾರೆ. ಅದು ನೊಂದು ಹೇಳ್ತೀನಿ. ಅದರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಹೆಸರು ಸೇರಿಸ್ಯಾರ. ಇಷ್ಟು ಪ್ರಾಮಾಣಿಕ ರಾಜಕಾರಣಿ, ನಿಜಕ್ಕೂ ಕೂಡ ಬಹಳ ಅನ್ಯಾಯ. ಅದನ್ನು ಸೇರಿಸೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅದನ್ನು ವಾಪಸ್ ತಗೊಳ್ಳಿ ಪಟ್ಟಿಯಿಂದ. ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಕ್ಷಮೆ ಕೇಳಲಿ. ಇಲ್ಲ ನಾನು ಅವರು ಲೂಟಿ ಮಾಡಿದ್ದಾರೆ ಗ್ಯಾರಂಟಿ ಗೊತ್ತು. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ, ಇವತ್ತು ಬೆಳಿಗ್ಗೆ ನೋಡಿದೆ ನಾನು. ಅವರು ದಾಖಲೆ ಹೇಳಿದೆ, ಮುಖ್ಯಮಂತ್ರಿಗಳು ಹೇಳಲ್ಲ. ಇಷ್ಟು ದಾಖಲೆಗಳಿದಾವಲ್ಲ, ಪ್ರತಿದಿನ ಮುಖಕ್ಕೆ ಎರಚ್ತಾ ಇದ್ದಾರಲ್ಲ ಬಿ ಜೆ ಪಿ ಕಾರ್ಯಕರ್ತರು. ಇದಕ್ಕೇನು ಉತ್ತರ ಕೊಡ್ತೀರಿ? ಅದಕ್ಕೋಸ್ಕರ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ಸು ಅನ್ನೋಂಥ ಸರ್ಕಾರ ಅನೇಕ ವರ್ಷಗಳಿದ್ದ ಲೂಟಿ ಮಾಡಿ 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 ಮುಚ್ಕೊಂತ ಬಂದಿದ್ದರು. ಇನ್ನು ಮುಚ್ಚಕ್ಕಾಗಲ್ಲ. 100ಕ್ಕೆ 100 ಸಿದ್ದರಾಮಯ್ಯನವರು ಜೈಲಿಗೆ ಹೋಗೇ ಹೋಗ್ತಾರೆ. ಇನ್ನು 4 ವರ್ಷ ಈ ಸರ್ಕಾರ ಇರುತ್ತೆ ಅಂತ ಭ್ರಮೆಯಲ್ಲಿ ಯಾವ ಕಾರಣಕ್ಕೂ ಇರೋದು ಬೇಡ. ನಾನು ಅನೇಕರು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ರಾಜಕೀಯ ಪಕ್ಷಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸರ್ಕಾರ ಇರಲ್ಲ, ಚುನಾವಣೆ ಆದಷ್ಟು ಬೇಗ ಬಂದೇ ಬರುತ್ತೆ, ಇದ್ರಾಗ ನನ್ನ ಅನುಮಾನ ಇಲ್ಲ. ಆದರೆ ಅಷ್ಟರೊಳಗೇ ಈ ಕಾಂಗ್ರೆಸ್ಸಿನ ಲೂಟಿ ಹೊಡೆದಿರೋಂಥ ವ್ಯಕ್ತಿಗಳು ಯಾರಿದ್ದಾರೆ, ನಾಯಕರುಗಳಿದ್ದಾರಲ್ಲ, ಮುಖ್ಯಮಂತ್ರಿಗಳು, ಇನ್ನೂ ಅನೇಕ ಮಂತ್ರಿಗಳು ಹೊರಗೆ ಬರ್ತಾರೆ. ಅವರಿಗೆಲ್ಲ ಜೈಲಿಗೆ ಹೋಗಿ ನಾವು ಹಣ್ಣು ಕೊಡಬೇಕು. ಇದ್ರಾಗ ಯಾವ ಅನುಮಾನವೂ ಇಲ್ಲ. ನನ್ನ ಪ್ರಕರಣ ನೀವು ಮಾಡಿದ್ರಲ್ಲ, ನಾನೇನು ಮಾಡಿದೆ, ನನ್ನ ಮೇಲೆ ಆಪಾದನೆ ಬಂತು. ನಾನು ತಕ್ಷಣ ಕೇಂದ್ರ ನಾಯಕರಿಗೆ ಫೋನ್ ಮಾಡಿದೆ, ಯಾವನು ಇವರು ಕಾಂಗ್ರೆಸ್ನವ್ರು ನನ್ನ ಬಗ್ಗೆ ಮಾತಾಡಬಾರ್ದು, ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಮೇಲೊಂದು ಆಪಾದನೆ ಬಂದಿದೆ, ದಯವಿಟ್ಟು ಇನ್ನು ಪರ್ಮಿಷನ್ ಕೊಡಿ, ತಡ್ಕೊಳ್ಳಿ ಅಂದರು ಮೋದಿಯವರು ಮತ್ತು ಅಮಿತ್ ಶಾ ಅವರು. ಅರ್ಜೆಂಟ್ ಮಾಡಬೇಡಿ, 2 ದಿನ. ಅಷ್ಟರೊಳಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮೆರವಣಿಗೆ ಮಾಡಿದ್ದು. ತಕ್ಷಣ ನಾನು ಪರ್ಮಿಷನ್ ತೊಗೊಂಡು ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ಮೇಲೆ ತನಿಖೆ ಆಯಿತು. ತನಿಖೆಯಲ್ಲಿ ನಂದೇನೂ ತಪ್ಪಿಲ್ಲ, ನಿರ್ದೋಷಿ ಅಂತ ಅಂದ್ಕೊಂಡು ಕ್ಲೀನ್ ಚಿಟ್ ಸಿಕ್ತು. ಕ್ಲೀನ್ ಚಿಟ್ ಸಿಕ್ಕ ಮೇಲೂ ನನ್ನ ಪಕ್ಷದ ನಾಯಕರುಗಳು, ನನ್ನ ಹೆಸರುಗಳು ಹೇಳಲ್ಲ, ನನಗೂ ಮೋಸ ಮಾಡಿದ್ರು. ಕ್ಯಾಬಿನೆಟ್ ತೊಗೋತೀನಿ, ನಾಳೆ ತೊಗೋತೀನಿ, ನಾಡು ತೊಗೋತೀನಿ ಅಂತ ನಂಗೆ ಮೋಸ ಮಾಡಿದ್ದಾರೆ. ಅರ್ಥ ಆಯ್ತಾ? ಅದಿರಲಿ, ನನ್ನ ಮೋಸದ್ದಿರಲಿ. ಆದರೆ ಕಾಂಗ್ರೆಸ್ನವ್ರು ನನ್ನ ಹೆಸರು ಕೋಟ್ ಮಾಡಿದ್ರಲ್ಲ, ಜೊತೆಗೆ ಇದು ಹೇಳಬೇಕಿತ್ತಲ್ಲ, ಈಶ್ವರಪ್ಪ ರಾಜೀನಾಮೆ ಕೊಟ್ಟರು, ನಾವು ಬಣ್ಣನ ಮಕ್ಕಳು, ನಾವು ರಾಜೀನಾಮೆ ಕೊಡಲ್ಲ, ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಯಾಕೆಂದರೆ ಬಂಡತನ ಅನ್ನೋದನ್ನು ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರ ರಕ್ತದ ಕಣಕಣದಲ್ಲೂ ಸೇರಿಬಿಟ್ಟಿದೆ. ಬರೀ ಬಂಡುತ್ತರನೇ, ಜೋರಾಗಿ ಕೂಗ್ಬಿಟ್ರೆ ಅವರು ನ್ಯಾಯಸ್ಥರು ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ. ಸಾಧ್ಯನೇ ಇಲ್ಲ. ಇವರೆಲ್ಲ ಜೈಲಿಗೆ ಹೋಗೋರು ಭಾಳ ಜನ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದು, ನಾನು ಇಷ್ಟು ಧೈರ್ಯವಾಗಿ ಹೇಳಬೇಕಾದ್ರೆ ಕ್ಲೀನ್ ಚಿಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆಪಾದನೆ ಬಂದಿದ್ದ ದಿನನೇ ನಾನು ಕೇಂದ್ರ ನಾಯಕರಿಗೆ ಪರ್ಮಿಷನ್ ಕೇಳಿದೆ, 1-2 ದಿನ ತಡೀರಿ ಎಂದು. ಅಷ್ಟರೊಳಗೆ ಮೆರವಣಿಗೆ ಮಾಡಿದ್ರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಇಡೀ ರಾಜ್ಯ ಮೆರವಣಿಗೆ. ಫೈನ್, ನಂದೇನು ಅಭ್ಯಂತರ ಇಲ್ಲ. 3000 ಪುಟದ ರಿಪೋರ್ಟ್ ಕೊಟ್ಟಿದ್ದಾರೆ. ಕ್ಲೀನ್ ಚಿಟ್ ಸಿಕ್ತು, ನಿರ್ದೋಷಿ ಅಂತ. ಅದರ ಬಗ್ಗೆ ಮಾತಿಲ್ಲ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಗಳಲ್ಲಿ ಲೂಟಿ ಮಾಡಿದಾರಲ್ಲ, ಇಷ್ಟು ವರ್ಷ ಅವ್ರ ಹೆಸರೇಳಿ ಅನ್ನ ತಿಂತಿದ್ರು, ಆಡಳಿತ ನಡೆಸ್ತಾ ಇದ್ರು. ಹಿಂದುಳಿದವರು ದಲಿತರ ಅನ್ನ ಇವ್ರು ತಿನ್ನಬೇಕಾದ್ರೆ ಅವ್ರ ಹೆಸರೇಳಿ ತಿಂದರು. ಈಗ ಇವ್ರು ಜೈಲಿಗೆ ಹೋಗ್ತಾರೆ, ಅನುಮಾನ ಇಲ್ಲ. ಅಲ್ಲ, ಈಗ ನಾನ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಬಾಯ್ಬಿಟ್ಟು ನೇರ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಹೇಳ್ತಲ್ಲ, ಇಷ್ಟು ಅಸಹ್ಯ ರಾಜಕಾರಣ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಅವ್ರು ಲೂಟಿ ಮಾಡೋದು, ನಾವು ರಾಜೀನಾಮೆ ಕೊಡಿ ಅಂತ ಕೇಳೋದು, ನಾವು ಏನೂ ಮಾಡಿಲ್ಲ ಅಂತ ಹೇಳೋದು ಅಭ್ಯಾಸ. ನೀವು ಸಿ ಬಿ ಐ ಕೊಟ್ಬಿಡಿ. ಸಿ ಬಿ ಐ ಕೊಡಬೇಕಾದ್ರೆ ಸ್ವಾಭಾವಿಕ ರಾಜೀನಾಮೆ ಕೊಡ್ತೀರಿ. ಸಿ ಬಿ ಐ ಅಂತ ನಾವು ಕ್ಲೀನ್ ಚಿಟ್ ತೊಗೊಂಬನ್ನಿ, ಮಾರನೇ ದಿನ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ರಿ. ನಾನು ಅದಕ್ಕೋಸ್ಕರ ಹೇಳಿದೆ, ಬರೀ ಕಾಂಗ್ರೆಸ್ ಬಗ್ಗೆ ನಾನು ಹೇಳ್ತಿಲ್ಲ, ಸಿದ್ದರಾಮಯ್ಯ ಪಟ್ಟಿ ಮಾಡಿದ್ದಾರೆ. ಅದು ನೊಂದು ಹೇಳ್ತೀನಿ. ಅದರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಹೆಸರು ಸೇರಿಸ್ಯಾರ. ಇಷ್ಟು ಪ್ರಾಮಾಣಿಕ ರಾಜಕಾರಣಿ, ನಿಜಕ್ಕೂ ಕೂಡ ಬಹಳ ಅನ್ಯಾಯ. ಅದನ್ನು ಸೇರಿಸೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅದನ್ನು ವಾಪಸ್ ತಗೊಳ್ಳಿ ಪಟ್ಟಿಯಿಂದ. ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಕ್ಷಮೆ ಕೇಳಲಿ. ಇಲ್ಲ ನಾನು ಅವರು ಲೂಟಿ ಮಾಡಿದ್ದಾರೆ ಗ್ಯಾರಂಟಿ ಗೊತ್ತು. ಮೊನ್ನೆ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ, ಇವತ್ತು ಬೆಳಿಗ್ಗೆ ನೋಡಿದೆ ನಾನು. ಅವರು ದಾಖಲೆ ಹೇಳಿದೆ, ಮುಖ್ಯಮಂತ್ರಿಗಳು ಹೇಳಲ್ಲ. ಇಷ್ಟು ದಾಖಲೆಗಳಿದಾವಲ್ಲ, ಪ್ರತಿದಿನ ಮುಖಕ್ಕೆ ಎರಚ್ತಾ ಇದ್ದಾರಲ್ಲ ಬಿ ಜೆ ಪಿ ಕಾರ್ಯಕರ್ತರು. ಇದಕ್ಕೇನು ಉತ್ತರ ಕೊಡ್ತೀರಿ? ಅದಕ್ಕೋಸ್ಕರ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ಸು ಅನ್ನೋಂಥ ಸರ್ಕಾರ ಅನೇಕ ವರ್ಷಗಳಿದ್ದ ಲೂಟಿ ಮಾಡಿ 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 ಮುಚ್ಕೊಂತ ಬಂದಿದ್ದರು. ಇನ್ನು ಮುಚ್ಚಕ್ಕಾಗಲ್ಲ. 100ಕ್ಕೆ 100 ಸಿದ್ದರಾಮಯ್ಯನವರು ಜೈಲಿಗೆ ಹೋಗಿಯೇ ಹೋಗ್ತಾರೆ. ಇನ್ನು 4 ವರ್ಷ ಈ ಸರ್ಕಾರ ಇರುತ್ತೆ ಅಂತ ಭ್ರಮೆಯಲ್ಲಿ ಯಾವ ಕಾರಣಕ್ಕೂ ಇರೋದು ಬೇಡ. ನಾನು ಅನೇಕರು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ರಾಜಕೀಯ ಪಕ್ಷಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸರ್ಕಾರ ಇರಲ್ಲ, ಚುನಾವಣೆ ಆದಷ್ಟು ಬೇಗ ಬಂದೇ ಬರುತ್ತೆ, ಇದ್ರಾಗ ಅನುಮಾನ ಇಲ್ಲ. ಆದರೆ ಅಷ್ಟರೊಳಗೇ ಈ ಕಾಂಗ್ರೆಸ್ಸಿನ ಲೂಟಿ ಹೊಡೆದಿರೋಂಥ ವ್ಯಕ್ತಿಗಳು ಯಾರಿದ್ದಾರೆ, ನಾಯಕರುಗಳಿದ್ದಾರಲ್ಲ, ಮುಖ್ಯಮಂತ್ರಿಗಳು, ಇನ್ನೂ ಅನೇಕ ಮಂತ್ರಿಗಳು ಹೊರಗೆ ಬರ್ತಾರೆ. ಅವರಿಗೆಲ್ಲ ಜೈಲಿಗೆ ಹೋಗಿ ನಾವು ಹಣ್ಣು ಕೊಡಬೇಕು, ಇದ್ರಾಗ ಯಾವ ಅನುಮಾನವೂ ಇಲ್ಲ. ಹಾಂ, ನನ್ನ ಪ್ರಕರಣ ನೀವು ಮಾಡಿದ್ರಲ್ಲ, ನಾನೇನು ಮಾಡಿದೆ, ನನ್ನ ಮೇಲೆ ಆಪಾದನೆ ಬಂತು. ನಾನು ತಕ್ಷಣ ಕೇಂದ್ರ ನಾಯಕರಿಗೆ ಫೋನ್ ಮಾಡಿದೆ, ಯಾವನು ಇವರು ಕಾಂಗ್ರೆಸ್ನವ್ರು ನನ್ನ ಬಗ್ಗೆ ಮಾತಾಡಬಾರ್ದು, ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ, ದಯವಿಟ್ಟು ಪರ್ಮಿಷನ್ ಕೊಡಿ, ತಡ್ಕೊಳ್ಳಿ ಅಂದರು ಮೋದಿಯವರು ಮತ್ತು ಅಮಿತ್ ಶಾ ಅವರು. ಅರ್ಜೆಂಟ್ ಮಾಡಬೇಡಿ, 2 ದಿನ. ಅಷ್ಟರೊಳಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮೆರವಣಿಗೆ ಮಾಡಿದ್ದು. ತಕ್ಷಣ ನಾನು ಪರ್ಮಿಷನ್ ತೊಗೊಂಡು ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ಮೇಲೆ ತನಿಖೆ ಆಯಿತು. ತನಿಖೆಯಲ್ಲಿ ನಂದೇನೂ ತಪ್ಪಿಲ್ಲ, ನಿರ್ದೋಷಿ ಅಂತ ಅಂದ್ಕೊಂಡು ಕ್ಲೀನ್ ಚಿಟ್ ಸಿಕ್ತು. ಕ್ಲೀನ್ ಚಿಟ್ ಸಿಕ್ಕ ಮೇಲೂ ನನ್ನ ಪಕ್ಷದ ನಾಯಕರುಗಳು, ನನ್ನ ಹೆಸರುಗಳು ಹೇಳಲ್ಲ, ನನಗೂ ಮೋಸ ಮಾಡಿದ್ರು. ಕ್ಯಾಬಿನೆಟ್ ತೊಗೋತೀನಿ, ನಾಳೆ ತೊಗೋತೀನಿ, ನಾಡು ತೊಗೋತೀನಿ ಅಂತ ನಂಗೆ ಮೋಸ ಮಾಡಿದ್ದಾರೆ. ಅರ್ಥ ಆಯ್ತಾ? ಅದಿರಲಿ, ನನ್ನ ಮೋಸದ್ದಿರಲಿ. ಆದರೆ ಕಾಂಗ್ರೆಸ್ನವ್ರು ನನ್ನ ಹೆಸರು ಕೋಟ್ ಮಾಡಿದ್ರಲ್ಲ, ಜೊತೆಗೆ ಇದು ಹೇಳಬೇಕಿತ್ತಲ್ಲ, ಈಶ್ವರಪ್ಪ ರಾಜೀನಾಮೆ ಕೊಟ್ಟರು, ನಾವು ನನ್ನ ಮಕ್ಕಳು, ನಾವು ರಾಜೀನಾಮೆ ಕೊಡಲ್ಲ, ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಯಾಕೆಂದರೆ ಬಂಡತನ ಅನ್ನೋದನ್ನು ಕಾಂಗ್ರೆಸ್ನ ಪ್ರತಿಯೊಬ್ಬರ ನಾಯಕರ ರಕ್ತದ ಕಣಕಣದಲ್ಲೂ ಸೇರಿಬಿಟ್ಟಿದೆ. ಬರೀ ಬಂಡುತ್ತರನೇ, ಜೋರಾಗಿ ಕೂಗ್ಬಿಟ್ರೆ ಅವರು ನ್ಯಾಯಸ್ಥರು ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ. ಸಾಧ್ಯನೇ ಇಲ್ಲ. ಇವರೆಲ್ಲ ಜೈಲಿಗೆ ಹೋಗೋರು ಭಾಳ ಜನ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದು, ನಾನು ಇಷ್ಟು ಧೈರ್ಯವಾಗಿ ಹೇಳಬೇಕಾದ್ರೆ ಕ್ಲೀನ್ ಚಿಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆಪಾದನೆ ಬಂದಿದ್ದ ದಿನವೇ ನಾನು ಕೇಂದ್ರ ನಾಯಕರಿಗೆ ಪರ್ಮಿಷನ್ ಕೇಳಿದೆ, 1-2 ದಿನ ತಡೀರಿ ಎಂದು. ಅಷ್ಟರೊಳಗೆ ಮೆರವಣಿಗೆ ಮಾಡಿದ್ರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಇಡೀ ರಾಜ್ಯ ಮೆರವಣಿಗೆ. ಫೈನ್, ನಂದೇನು ಅಭ್ಯಂತರ ಇಲ್ಲ. 3000 ಪುಟದ್ದು ರಿಪೋರ್ಟ್ ಕೊಟ್ಟಿದ್ದಾರೆ. ಕ್ಲೀನ್ ಚಿಟ್ ಸಿಕ್ತು, ನಿರ್ದೋಷಿ ಅಂತ. ಅದರ ಬಗ್ಗೆ ಮಾತಿಲ್ಲ. ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನಗಳಲ್ಲಿ ಲೂಟಿ ಮಾಡಿದಾರಲ್ಲ, ಇಷ್ಟು ವರ್ಷ ಅವ್ರ ಹೆಸರೇಳಿ ಅನ್ನ ತಿಂತಿದ್ರು, ಆಡಳಿತ ನಡೆಸ್ತಾ ಇದ್ರು. ಹಿಂದುಳಿದವರು, ದಲಿತರ ಅನ್ನ ಇವ್ರು ತಿನ್ನಬೇಕಾದ್ರೆ ಅವ್ರ ಹೆಸರೇಳಿ ತಿಂದರು. ಈಗ ಇವ್ರು ಜೈಲಿಗೆ ಹೋಗ್ತಾರೆ.